ನೀವು ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡ್ತಾ ಇದಾಗ್ಬೋದು ಅಂತ ಊಹೆ ಮಾಡ್ತೀರಾ. ಆದ್ರೆ ಮುಂದಿನ ಸೀನ್ನಲ್ಲಿ ನಿಮ್ಮ ಊಹೆನೇ ತಪ್ಪು ಅಂತಾನೆ ಪ್ರೂವ್ ಆಗೋದು. ಅದೇ ನಿಜವಾದ ಥ್ರಿಲ್ಲರ್. ಇವತ್ತು ನಾನು ತಂದಿರೋದು ಅಂತಹ 5 ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾಗಳು. ಸ್ಲೋ ಆಗಿ ಶುರುವಾಗ್ತವೆ, ಆದ್ರೆ ಒಂದೇ ಒಂದು ಕ್ಲೂ ಸಿಕ್ಮೇಲೆ ನಿಮ್ಮ ಗಮನ ಅಲ್ಲೇ ಲಾಕ್. ಪ್ರತಿ ಸಿನಿಮಾದಲ್ಲೂ ಒಂದು ಸೀಕ್ರೆಟ್, ಒಂದು ಟ್ವಿಸ್ಟ್ ಮತ್ತು ಕೊನೆಯವರೆಗೂ ಬಿಡದ ಟೆನ್ಷನ್. ಇವು ನೋಡ್ತಾ ಹೋದ್ರೆ ನೀವು ಪ್ರೇಕ್ಷಕ ಅಲ್ಲ, ನೀವೇ ಇನ್ವೆಸ್ಟಿಗೇಟರ್ ಅಂತ ಫೀಲ್ ಬರ್ತದೆ. ಹಾಗಾದ್ರೆ ಈ 5 ಸಿನಿಮಾಗಳು ಯಾವುವು, ಅವು ಯಾಕೆ ಮಿಸ್ ಮಾಡಬಾರ್ದು, ಅದು ತಿಳ್ಕೋಬೇಕಂದ್ರೆ ಈ ವಿಡಿಯೋ ಫುಲ್ ನೋಡಿ. ಇಂಥ ಫ್ರೆಶ್ ಸಿನಿಮಾ ಕಾಂಟೆಂಟ್ಗಾಗಿ ಸಿನಿಮಾ ಸಂಥೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಥ್ರಿಲ್ಲರ್ ಲವರ್ಸ್ಗೆ ಹೇಳೋದು ಮರೆತಬೇಡಿ. ನಂಬರ್ 5, ಮೈ ನೇಮ್ ಇಸ್ ಶ್ರುತಿ. ಕಲ್ಪನೆ ಮಾಡಿ, ಒಂದು ಸಿಂಪಲ್ ಲೈಫ್ ಒಂದೇ ರಾತ್ರಿಯಲ್ಲಿ ಫುಲ್ ಚೇಂಜ್ ಆಗುತ್ತೆ. ಮೈ ನೇಮ್ ಇಸ್ ಶ್ರುತಿ ಇದು ಜಸ್ಟ್ ಕ್ರೈಮ್ ಮೂವಿ ಅಲ್ಲ, ಇದು ಒಂದು ಸರ್ವೈವಲ್ ಫೈಟ್. ಶ್ರುತಿ ಒಂದು ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಹೈದರಾಬಾದ್ನಲ್ಲಿ ಫ್ಲಾಟ್ನಲ್ಲಿ ಸಿಂಗಲ್ ಆಗಿ ಸ್ಟೇ ಮಾಡ್ತಾಳೆ. ಎಲ್ಲ ನಾರ್ಮಲ್ ಆಗಿ ನಡೆಯುತ್ತಿದೆ ಅಂತ ಅನಿಸ್ತಿತ್ತು. ಆದರೆ ಸಡನ್ ಆಗಿ ಒಂದು ಮರ್ಡರ್, ಒಂದು ಡೆಡ್ ಬಾಡಿ ಮಿಸ್ಸಿಂಗ್, ಪೊಲೀಸ್ ಕನ್ಫ್ಯೂಷನ್. ಶ್ರುತಿ ಜೀವನ ಫುಲ್ ಡೇಂಜರ್. ಇದು ಸಿಂಪಲ್ ಕೇಸ್ ಅಲ್ಲ, ಬ್ಯಾಕ್ಗ್ರೌಂಡ್ನಲ್ಲಿ ಇದೆ ಡೇಂಜರಸ್ ಸ್ಕಿನ್ ಟ್ರಾಫಿಕಿಂಗ್ ಮಾಫಿಯಾ. ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ ಆಪರೇಟ್ ಆಗ್ತಿದೆ. ಅತಿ ದೊಡ್ಡ ಶಾಕ್ ಏನು ಗೊತ್ತಾ? ಪವರ್ಫುಲ್ MLA ಗುರುಮೂರ್ತಿ, ಮಾಸ್ಟರ್ ಮೈಂಡ್. ಈಗ ಶ್ರುತಿ ಮಿಡಲ್ನಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಒಂದೆಡೆ ಪೊಲೀಸ್, ಇನ್ನೊಂದೆಡೆ ಮಾಫಿಯಾ. ಎಸ್ಕೇಪ್ ಮಾಡಬೇಕು, ಟ್ರೂತ್ ಎಕ್ಸ್ಪೋಸ್ ಮಾಡಬೇಕು, ಲೈಫ್ ಸೇವ್ ಮಾಡಬೇಕು. ಸೆಕೆಂಡ್ ಹಾಫ್ ಫುಲ್ ಸ್ಪೀಡ್, ನೋ ರೆಸ್ಟ್, ನೋ ಮರ್ಸಿ. ಕಣ್ಣು ಮಿಟುಕಿಸಿದ್ರೆ ಕ್ಲೂ ಮಿಸ್ ಆಗುತ್ತೆ. ನಂಬರ್ 4 ಮೂವಿ ಆಪರೇಷನ್ ಗೋಲ್ಡ್ ಫಿಶ್. ಕಲ್ಪನಾ ಮಾಡಿಕೊಳ್ಳಿ, ಒಬ್ಬ ಮಿಷನ್, ದೇಶಭಕ್ತಿ, ಬಲಿದಾನ ಮತ್ತು ಆತಂಕವಾದ ತಡೆಯುವ ಹೋರಾಟ ಒಂದೇ ಸ್ಥಳದಲ್ಲಿ. ಈ ಮೂವಿ ಆಪರೇಷನ್ ಗೋಲ್ಡ್ ಫಿಶ್. ಕಥೆ ಹೆಳೆಯುತ್ತದೆ ಅರ್ಜುನ್ ಪಂಡಿತ್ ಮೇಲೆ, ಒಬ್ಬ NSG ಕಮಾಂಡೋ. ಅವನಿಗೆ ಇದು ಕೇವಲ ಡ್ಯೂಟಿಯಲ್ಲ, ಇದು ಅವನ ವೈಯಕ್ತಿಕ ಯುದ್ಧ. ಕಾಶ್ಮೀರ್ನಲ್ಲಿ ನಡೆದ ಅನ್ಯಾಯ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಬೆಂಕಿಯಂತೆ ಸೆಳೆದಿದೆ. ಟೆರರಿಸ್ಟ್ ಫರೂಕ್ ಅವನ ನಾಯಕ ಘಾಜಿ ಬಾಬಾ ಅವರನ್ನು ಬಿಡುಗಡೆ ಮಾಡಲು ನಿರಪರಾಧ ಯುವಕರುಗಳನ್ನು ಕಿಡ್ನಾಪ್ ಮಾಡುತ್ತಾನೆ. ಅವರ ಮಧ್ಯ ಮಂತ್ರಿ ಮಗಳು ಸೇರಿದ್ದಾರೆ. ಈಗ ಆರಂಭವಾಗುತ್ತಿದೆ ಸತ್ಯವಾದ ತಣಿವು. ಒಂದು ತಪ್ಪಾದ ನಿರ್ಧಾರ, ಪ್ರಾಣಹಾನಿಯಾಗಬಹುದು. ಈ ಮೂವಿ ವಿಶೇಷವಾಗಿದೆ ಆಕ್ಷನ್, ಸಸ್ಪೆನ್ಸ್ ಮತ್ತು ಭಾವನಾತ್ಮಕತೆ ಕಾರಣದಿಂದ. ಕಾಶ್ಮೀರ್ ಪಂಡಿತ್ಸ್ ನೋವು, ದೇಶದ ಸುರಕ್ಷತೆ ಎಲ್ಲವೂ ಸ್ಪಷ್ಟವಾಗಿ ತೋರಿಸುತ್ತವೆ. ನೇರ ಮಿಷನ್ ಫೋಕಸ್, ತೀಕ್ಷ್ಣ ಆಕ್ಷನ್ ಮತ್ತು ತೀವ್ರ ಭಾವನೆಗಳು. ಥ್ರಿಲ್ಲರ್ ಇಷ್ಟವಿದ್ದರೆ, ದೇಶಭಕ್ತಿ ಇರುವವರಿಗೆ ಈ ಮೂವಿ ತಪ್ಪದೆ ನೋಡಿ, ಕೊನೆಯವರೆಗೆ ನೋಡಿ. ಪ್ರತಿ ಸೆಕೆಂಡ್ ಮುಖ್ಯ. ನಂಬರ್ 3, ಸಿನಿಮಾ 369, ಒಂದು ಮಲಯಾಳಂ ಥ್ರಿಲ್ಲರ್. ಸ್ಟಾರ್ಟ್ ಸ್ವಲ್ಪ ಸ್ಲೋ ಆಗಿರಬಹುದು, ಆದರೆ ಒಮ್ಮೆ ಕತೆ ಹಿಡಿದ್ರೆ ಮನಸ್ಸನ್ನ ಬಿಡೋದಿಲ್ಲ. ಕಥೆ ಸಿಂಪಲ್ ಐಡಿಯಾದಿಂದ ಶುರುವಾಗುತ್ತದೆ. ರಿತು ಎಂಬ ವಿದ್ಯಾರ್ಥಿನಿಗೆ ಕಿಡ್ನಾಪ್ ಅಟೆಂಪ್ಟ್ ಮತ್ತು ಮರ್ಡರ್ ಪ್ರಯತ್ನ. ಪೊಲೀಸ್ ಸರಿಯಾಗಿ ಆಕ್ಷನ್ ತೆಗೆದುಕೊಳ್ಳಲ್ಲ. ಅದರಿಂದ ಫಿಯಾನ್ಸೆ ಸಂಜು ನಾನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ ಅಂತ ಮುಂದಾಗ್ತಾನೆ. ನೈಟ್ ಸೀನ್ಸ್ ಜಾಸ್ತಿ, ಡಾರ್ಕ್ ರಸ್ತೆಗಳು, ಮೌನ, ಸಣ್ಣ ಕ್ಲೂಗಳು, ಎಲ್ಲವೂ ಅನಿಸಿಕೊಳ್ಳುವಂತೆ ಅಸಹಜ. ಪ್ರತಿ 5-10 ನಿಮಿಷಕ್ಕೊಂದು ಟ್ವಿಸ್ಟ್. ಅರ್ಥ ಆಯಿತು ಅಂದುಕೊಂಡ್ರೆ ನೆಕ್ಸ್ಟ್ ಸೀನ್ನಲ್ಲಿ ಪೂರಾ ಗೇಮ್ ಚೇಂಜ್. ಈ ಸಿನಿಮಾ ಫ್ಲಾಶಿ ಅಲ್ಲ, ಆದರೆ ಟೆನ್ಷನ್ ನಿಧಾನವಾಗಿ ಬಿಲ್ಡ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೈಲೆಂಟ್ ಆಗಿದ್ರೂ ಮೂಡ್ ಪರ್ಫೆಕ್ಟ್. ಲಾಸ್ಟ್ವರೆಗೂ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಹಿಡಿದುಕೊಂಡಿರುತ್ತೆ. ನಿಮ್ಗೆ ಸ್ಲೋ ಬರ್ನ್ ಥ್ರಿಲ್ಲರ್, ಲಾಜಿಕ್ ಬೇಸ್ಡ್ ಇನ್ವೆಸ್ಟಿಗೇಷನ್ ಮತ್ತು ಅನಿರೀಕ್ಷಿತ ಟ್ವಿಸ್ಟ್ಗಳು ಇಷ್ಟವಾದ್ರೆ 369 ಲಾಸ್ಟ್ ಸೆಕೆಂಡ್ವರೆಗೂ ನೋಡೋದು ವರ್ತ್. ನಂಬರ್ 2 ಮೂವಿ ಶೈಲಾಕ್. ಇಮ್ಯಾಜಿನ್ ಮಾಡಿ, ಒಬ್ಬ ಮನುಷ್ಯ ಎಂಟ್ರಿ ಕೊಟ್ರೆ ಸ್ಕ್ರೀನ್ ಫುಲ್ ಮಾಸ್ ವೈಬ್. ಇದು ಶೈಲಾಕ್. ಈ ಮೂವಿಯಲ್ಲಿ ಮಮ್ಮೂಟಿ ಬಾಸ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮನಿ ಲೆಂಡ್ ಮಾಡೋನು. ಮನಿ ತಗೊಂಡ್ರೆ ರಿಟರ್ನ್ ಮಾಡಬೇಕು, ಇಲ್ಲಾಂದ್ರೆ ಸಮಸ್ಯೆ ಸ್ಟಾರ್ಟ್ ಆಗತ್ತೆ. ಒಬ್ಬ ಪ್ರೊಡ್ಯೂಸರ್ ಬಾಸ್ನ ಚೀಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ. ಆಮೇಲೆ ಸೆಟ್ಗಳಲ್ಲಿ ಕಯಾಸ್, ಈಗೋ ಕ್ಲಾಶ್ ಮತ್ತೆ ಕರಪ್ಟ್ ಪೊಲೀಸ್ ಕಮಿಷನರ್ ಎಂಟ್ರಿ. ಆದ್ರೆ ಬಾಸ್ ಅಂದ್ರೆ ಸಿಂಪಲ್ ಅಲ್ಲ, ಅವನ ಗೇಮ್ ಸ್ಲೋ ಆಗಿ ಡೀಪ್ ಆಗತ್ತೆ. ಈ ಸ್ಟೋರಿ ಮನಿಗೆ ಮಾತ್ರ ಲಿಮಿಟೆಡ್ ಅಲ್ಲ, ಇದು ಪಾಸ್ಟ್ ರಿವೆಂಜ್, ಬ್ರದರ್ ಲೈಕ್ ರಿಲೇಷನ್ ಮತ್ತು ಇಯರ್ಸ್ ಇಂದ ವೇಟ್ ಮಾಡಿದ ಪ್ಲಾನ್. ಲಾಸ್ಟ್ ರಿವೀಲ್ ಅಂದ್ರೆ ಗೂಸ್ ದಮ್ಸ್ ಗ್ಯಾರಂಟಿ. ಲಾಜಿಕ್ ನೋಡ್ಬೇಡಿ, ಇದು ಪ್ಯೂರ್ ಮಾಸ್ ಎಂಟರ್ಟೈನರ್. ಸ್ಟೈಲ್, ಆಟಿಟ್ಯೂಡ್, ಮಮ್ಮೂಟಿ ಸ್ವ್ಯಾಗ್. ಮಾಸ್ ಸಿನಿಮಾ ಇಷ್ಟ ಅಂದ್ರೆ ಈ ಮೂವಿ ಮಿಸ್ ಮಾಡಬಾರ್ದು. ನಂಬರ್ 1 ಮೂವಿ, ಒಂದು ಹೆವಿ ಮಳೆ ಇರುವ ರಾತ್ರಿ, ಒಂದು ಶವ ಮತ್ತು ಮೌನವಾಗಿರುವ ಹುಡುಗಿ. ಈ ಮೂವಿಯ ಹೆಸರು ರಾಗಾಲ 24 ಗಂಟಾಲು. ವಿದ್ಯಾ ಹೊರಗಡೆಯಿಂದ ಸ್ಟ್ರಾಂಗ್ ಅನ್ಸತ್ತೆ, ಆದ್ರೆ ಒಳಗಡೆ ಫುಲ್ ಬ್ರೋಕನ್.
ಅವಳ ಹಸ್ಬೆಂಡ್ ರಾಹುಲ್ ಫೇಮಸ್ ಫ್ಯಾಷನ್ ಫೋಟೋಗ್ರಫರ್ ಆದ್ರೂ ಲವ್ ಇಲ್ಲ, ಫುಲ್ ಕಂಟ್ರೋಲ್, ಡೌಟ್, ಮೆಂಟಲ್ ಟಾರ್ಚರ್ ಮಾತ್ರ. ನೀನು ನನ್ನ ಮೋಸ ಮಾಡ್ತೀಯಾ? ಈ ಕ್ವೆಶ್ಚನ್ ಡೈಲಿ ಟಾರ್ಚರ್ ಆಗುತ್ತೆ. ಅವಳ ಲೈಫಲ್ಲಿ ಶಾಂತಿ ಇಲ್ಲ, ಫ್ರೀಡಮ್ ಇಲ್ಲ. ನಂತರ ಬರತ್ತೆ ಶಾಕಿಂಗ್ ಟ್ರೂತ್. ರಾಹುಲ್ ಒಬ್ಬ ಸೋಷಿಯೋಪಾತ್. ಅವಳು ಅರಿಯದೆ ಅವಳ ಲೈಫ್ ನಾಶ ಮಾಡ್ಬಿಟ್ಟಿದ್ದಾನೆ. ಮದರ್ಹುಡ್, ಡ್ರೀಮ್ಸ್ ಎಲ್ಲವೂ ಡಿಸ್ಟ್ರಾಯ್. ಈ ಟೈಮಲ್ಲಿ ಪೊಲೀಸ್ ಹೊರಗಡೆ, 3 ಸ್ಟ್ರೇಂಜರ್ಸ್ ಮನೆಯಲ್ಲಿ, ಮತ್ತು ವಿದ್ಯಾ ತನ್ನ ಸ್ಟೋರಿ ಹೇಳ್ತಿದ್ದಾಳೆ. ನಿಜ ಯಾರು? ಮೋಸಗಾರ ಯಾರು? ಇದು ಮರ್ಡರಾ ಇಲ್ಲ ರಿವೆಂಜಾ? ಈ ಸಿನಿಮಾಲಿ ಪ್ರತಿ ಸೆಕೆಂಡ್ ಟ್ವಿಸ್ಟ್ ಇದೆ. ಮೈಂಡ್ ಗೇಮ್, ಸಸ್ಪೆನ್ಸ್, ಸೈಕಾಲಜಿ, ಫುಲ್ ಪ್ಯಾಕೇಜ್. ಲಾಸ್ಟ್ವರೆಗೂ ಗೆಸ್ ಮಾಡಕ್ಕಾಗಲ್ಲ. ಈ ಮೂವಿ ಮಿಸ್ ಮಾಡಬೇಡಿ. ಎಂಡ್ವರೆಗೂ ನೋಡಿ, ಯಾಕಂದ್ರೆ ಟ್ರೂತ್ ಹೆವಿ ಇಂಪ್ಯಾಕ್ಟ್ ಕೊಡುತ್ತೆ. ಇವತ್ತು ತೋರಿಸಿದ ಈ ಡಿಟೆಕ್ಟಿವ್ ಥ್ರಿಲ್ಲರ್ಗಳು ನಿಮ್ಮ ಮೆದುಳಿಗೆ ಕೆಲ್ಸ ಕೊಟ್ಟಿದ್ರೆ ಅದೇ ಈ ವಿಡಿಯೋದ ಗೆಲುವು. ಪ್ರತಿ ಕಥೆಯಲ್ಲೂ ಒಂದು ಕ್ಲೂ, ಒಂದು ಟ್ವಿಸ್ಟ್ ಮತ್ತು ಕೊನೆವರೆಗೂ ಬಿಡದ ಸಸ್ಪೆನ್ಸ್. ಅದಕ್ಕೆ ಇವು ಬಿಂಜ್ ವಾಚ್ ಸಿನಿಮಾಗಳು. ಈ ಲಿಸ್ಟ್ನಲ್ಲಿದ್ದ ಯಾವ ಸಿನಿಮಾ ನಿಮ್ಮನ್ನು ಹೆಚ್ಚು ಶಾಕ್ ಮಾಡ್ತು? ಅಥವಾ ನೀವು ಊಹೆ ಮಾಡಿದ ಎಂಡಿಂಗ್ ತಪ್ಪಾಯ್ತಾ? ಕಮೆಂಟ್ಸ್ನಲ್ಲಿ ಹೇಳಿ. ಇಂಥ ಡಿಟೆಕ್ಟಿವ್, ಥ್ರಿಲ್ಲರ್, ಮಿಸ್ಟ್ರಿ ಸಿನಿಮಾಗಳ ಫ್ರೆಶ್ ಲಿಸ್ಟ್, ರಿವ್ಯೂ, ಎಕ್ಸ್ಪ್ಲನೇಷನ್ಗಾಗಿ ಸಿನಿಮಾ ಸಂಧೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮತ್ತೊಬ್ಬ ಥ್ರಿಲ್ಲರ್ ಲವರ್ ಜೊತೆ ಶೇರ್ ಮಾಡಿ. ಮತ್ತೊಂದು ಸಸ್ಪೆನ್ಸ್ ಭರಿತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಕ್ಲೂಗಳನ್ನು ಮಿಸ್ ಮಾಡಬೇಡಿ.